ಇನ್ನು ಜನವರಿ 6 ಇಲ್ಲ 9 ಈ ಎರಡು ಡೇಟಲ್ಲಿ ಒಂದು ಡೇಟಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಖಂಡಿತವಾಗ್ಲೂ ಸಿಎಂ ಆಗ್ತಾರೆ, ಸಿಎಂ ಆಗಿ ಅಧಿಕಾರ ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ಭವಿಷ್ಯ ನುಡಿದಿದ್ದಾರೆ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್. 200% ಈ ಎರಡು ಡೇಟ್ನಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಾನು ಹೇಳ್ತಿರೋ ಮಾತಲ್ಲ, ಶರಣರು ಹೇಳಿರೋದು ಅಂತಲೂ ಕೂಡ ಹೇಳ್ತಾರೆ. ಶರಣರ ಮಾತನ್ನ ಕೇಳಿ ನಾನು ಇದನ್ನು ಹೇಳ್ತಾ ಇದ್ದೀನಿ. 200% ಸಿಎಂ ಆಗ್ತಾರೆ ಈ ಎರಡು ಡೇಟು, ಜನವರಿ 6 ಇಲ್ಲ 9. ನೋಡಿ, ನಾನೆಲ್ಲ ಹೇಳಿದ್ದು ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200ಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ. ಅವ್ರು ಏನು ನಡ್ಕೊಳ್ಳಿ, ನಮ್ಮ ನಾಯಕರು ನಾವು ಅದನ್ನು ಆಲಿಸ್ಬೇಕಾಗ್ತದೆ, ನಾವು ಕೇಳಬೇಕಾಗ್ತದೆ. ಅವ್ರಿಗೆ ಆದಂಥ ಒಂದು ರೀತಿಯಲ್ಲಿ ಅವ್ರಿಗೆ ಒತ್ತಡ ಇರ್ತದೆ. ನಿಮ್ಮವರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರು ಇಲ್ಲ. ನಾವು ಅದಕ್ಕೆ ಹಿಂದೆ ಸರಿಯುವಂತ ಕೆಲಸನೂ ಇಲ್ಲ. ನಾವು ನಮ್ಮ ಮಾತಿನ ಮೇಲೆ ನಾವು ಬದ್ಧವಾಗಿದ್ದು ನಾವು ಹೇಳ್ತೀವಿ. ಕೆಲವೊಂದಿಷ್ಟು ತೀರ್ಮಾನಗಳಾಗಬೇಕು, ಮತ್ತೆ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕನ್ಫರ್ಮ್ ಮಾಡಿದ್ದೀರಿ ಸರ್. ಯಾವ ಸೋರ್ಸ್ ಮೇಲೆ ಹೇಳ್ತೀವಿ ಸರ್? ಹೇಳ್ತಾ ಇದ್ದೀನಲ್ಲ, ಯಾರೋ ಶರಣರು ಯಾರಿಗೆ ಶಕ್ತಿ ಭಗವಂತ ಕೊಟ್ಟಿರ್ತಾನ ಅವ್ರ ನಾಲ್ಗೆಯಿಂದ ಬಂದದನ್ನ ನಾನು ನುಡಿತಾ ಇದ್ದೀನಿ. ಕ್ಲಾರಿಟಿ ಈಗಾಗಲೇ ನಮ್ಮ ನಾಯಕರು ಹೇಳಿಲ್ವಾ? ಒಪ್ಪಂದ ಆಗಿದೆ ಅಂತ ನಮ್ಮ ನಾಯಕರು ಹೇಳಿದ್ರು ಇಲ್ವೋ ಹೇಳಿ. ಒಪ್ಪಂದ ಆಗಿದ್ರೆ ಮಾತ್ರ ನಮ್ಮ ನಾಯಕರು ಹೇಳಕ್ ಸಾಧ್ಯನೇ ಹೊರತು ಒಪ್ಪಂದ ಇಲ್ದ್ರೆ ಒಪ್ಪಂದ ಇಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ನಾನೆಲ್ಲ ಹೇಳಿದ್ದು ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿ. ಇನ್ನು 48 ಗಂಟೆಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆರಂಭ ಆಗುತ್ತೆ. ಬಟ್ ಅದಕ್ಕೂ ಮುಂಚಿತವಾಗಿ ಕೆಲವೊಂದು ಮಾರ್ಗಸೂಚಿಗಳನ್ನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಏನಿದೆ ಅದರಲ್ಲಿ? ಭದ್ರತೆ ಹಾಗೆ ಮುಂಜಾಗ್ರತಾ ಕ್ರಮದ ಬಗ್ಗೆ ಇರುವಂತಹ ಮಾರ್ಗಸೂಚಿ ಇದು. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಆಗೋ ರೀತಿಯಾಗಿಲ್ಲ. ಸಾರ್ವಜನಿಕ ಅಶಾಂತಿ ಸೃಷ್ಟಿಸೋರ ಮೇಲೆ ಕಾನೂನು ಕ್ರಮ ತಗೋತೀವಿ. ಹೋಟೆಲ್, ಪಬ್, ಕ್ಲಬ್, ರೆಸಾರ್ಟ್ಗಳಿಗೆ ಸಮಯದ ಮಿತಿ ಇರುತ್ತೆ. ಡಿಜೆ, ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ಪಡೆಬೇಕು. ಅನುಮತಿ ಪಡೆದ ನಂತರನೂ ಕೂಡ ಅದಕ್ಕೆ ಸಮಯದ ಮಿತಿ ಇರುತ್ತೆ. ಭದ್ರತೆಗಾಗಿ ಒಟ್ಟು 20,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಇದೆಲ್ಲವೂ ಕೂಡ ಇದೀಗ ಭದ್ರತೆಯ ದೃಷ್ಟಿಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿ. ಅದನ್ನ ಹೊರತುಪಡಿಸಿದ್ರೆ ಪಾರ್ಕಿಂಗು, ರೂಟ್ ಮ್ಯಾಪು, ಹಾಗೆ ಮೆಟ್ರೋ ಸೌಲಭ್ಯ, BMTC ಸೌಲಭ್ಯ ಇದೆಲ್ಲವೂ ಕೂಡ ಬದಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲ ಮಾಹಿತಿಯನ್ನ ನಿನ್ನೆ ದಿನ ನಿಮಗೆ ತಲುಪಿಸಿದ್ದೀವಿ. ನೋಡಿ, ಹೊಸ ವರ್ಷಾಚರಣೆಗೆ ಕಾಕಿ ಸಿದ್ಧತೆ ಹೇಗಿದೆ ಅಂತ. ಹೋಮ್ ಗಾರ್ಡ್ಸ್ಗಳ ನಿಯೋಜನೆಯಾಗಿದೆ 3,000ಕ್ಕೂ ಅಧಿಕ. ಸಿವಿಲ್ ಡಿಫೆನ್ಸ್ 916, ಟ್ರಾಫಿಕ್ ವಾರ್ಡನ್ 400, ಸಿ ಸ್ಕ್ವಾಡ್ 4 ಜನ ಇದ್ದಾರೆ. ಜೊತೆಗೆ ವಾಟರ್ ಜೆಟ್ 2, ಕುದುರೆ ಶ್ವಾನ 200ಕ್ಕೂ ಅಧಿಕ. ಎಲ್ಲ ರೀತಿಯಾಗಿ ಕಾಕಿ ಕೂಡ ಸಿದ್ಧತೆಯಾಗಿದೆ. ಇನ್ನು ಮೆಟ್ರೋ ಟೈಮಿಂಗ್ಸ್ ಬಗ್ಗೆ, ಬದಲಾವಣೆ ಬಗ್ಗೆ ಅಧಿಕಾರಿಗಳು ಮಾತನಾಡಿದ್ದಾರೆ. ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅದು ಬೋಲ್ಡ್ ಆಗಿ MG Road Metro Station will be closed for entry and exit from 10 p.m. onwards, or from 10 p.m. on 31st. Trains will halt at adjacent stations Trinity and Kaban Park for boarding and deboarding. So ಇದು ಇಂಪಾರ್ಟೆಂಟ್ ಇದೆ, ಜನಕ್ಕೆ ಗೊತ್ತಾಗಲಿ. ಅವರು MG Road ನಾವು ಬಂದ್ ಮಾಡ್ತೀವಿ 10 ಗಂಟೆ ಆದಮೇಲೆ. ಆಮೇಲೆ 3 ಗಂಟೆ ತನಕ ಇರ್ತದೆ. There will be 2 specials also will be running, sir. In addition to normal.